ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ. ನಂದೊಂದು ಪ್ರಶ್ನೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರೇ? ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಆದ್ದರಿಂದ ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು. ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಲಬ್ಗಳಾಗಲಿ ಮಾಲ್ಗಳಾಗಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ. ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಆಗಬಾರ್ದು. ಅವ್ರಿಗೂ ಎಲ್ಲರಿಗೂ ಸಿಗುವಂಥದ್ದು ಸವಲತ್ತು ಸಿಗಬೇಕು. ಅವ್ರಿಗೆಲ್ಲಾನು ಒಳಗಡೆ ಬಿಡಬೇಕು ಅಂತ ಹೇಳೋದು ನಾನು ಹೇಳ್ತಾರೆ ಸಭಾಧ್ಯಕ್ಷ. ಕ್ಲಬ್ಬಿನ ಹೆಸರು ಹೇಳೋದು ಬೇಡ, ಹಾಕೊಂಡು ಹೋದ್ರೆ ಬಿಡ್ತಾರೆ. ಎಷ್ಟೋ ಕ್ಲಬ್ಗಳು ಇಲ್ಲ ಸರ್, ಚಡ್ಡಿ ಬಿಡ್ತಾರೆ. ಚಡ್ಡಿ ಹಾಕೊಂಡು ಹೋದ್ರೆ ಬಿಡದೇ ಇದ್ರೆ ಇಲ್ಲ ಸಭಾಧ್ಯಕ್ಷ, ವಾಟ್ ಮೆಸೇಜ್ ದಟ್ ಪರ್ಟಿಕ್ಯುಲರ್ ಮಾಲ್ ಆರ್ ಎನಿ ಅದರ್ ಮಾಲ್ ಈ ಸೈಡ್. ಆಮೇಲೆ ಸುರೇಶ್ ತಾವು ಹೇಳಿದ್ರಲ್ಲ ಕ್ಲಬ್ಸ್ ಅಲ್ಲಿ ಬೋರಿಂಗ್ ಕ್ಲಬ್ಗೆ ಬಿಡೋದಿಲ್ಲ. ಯಾಕೆ ಹೋಗ್ತೀರಾ ಕ್ಲಬ್ ನೀವು? ಮೊನ್ನೆ ನಾನು ಒಂದು ಮೀಟಿಂಗ್ ಕರೆದಿದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.